ಕರ್ನಾಟಕವನ್ನ ಗೆಲ್ಲೋದಕ್ಕೆ ಬಿಜೆಪಿ ಚುನಾವಣಾ ಚಾಣಕ್ಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ 2 ದಿನಗಳ ಕಾಲ ಠಿಕಾಣಿಯನ್ನ ಹುಡ್ತಾರೆ ಅಮಿತ್ ಶಾ. ಸಾಕಷ್ಟು ರೀತಿಯಾದಂತಹ ಪ್ಲಾನ್ಗಳಿದೆ, ಸ್ಕೆಚ್ ಅನ್ನ ಹಾಕೊಂಡಿದ್ದಾರೆ. ಈ ಬಾರಿಯ ಎಲೆಕ್ಷನ್ ಅನ್ನ ಏನಾದ್ರೂ ಮಾಡಿ ಗೆಲ್ಲೇಬೇಕು ಅನ್ನೋ ಟಾರ್ಗೆಟ್ ಬಿಜೆಪಿ ಅವರದ್ದು. ಆ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ರಾಜ್ಯದಲ್ಲಿ 2 ದಿನಗಳ ಕಾಲ ಠಿಕಾಣಿ ಹುಡ್ತಾರೆ. 2 ದಿನ 7 ಜಿಲ್ಲೆಗಳಲ್ಲಿ ಅಮಿತ್ ಶಾ ಅವರು ಸಂಚಾರವನ್ನು ಕೂಡ ಮಾಡ್ತಾರೆ. ಮೆಗಾ ಕ್ಯಾಂಪೇನ್ ಅನ್ನ ಕೂಡ ನಡೆಸ್ತಾರೆ. ಈ ಸಭೆ, ಸಮಾವೇಶ, ರ್ಯಾಲಿ, ದೇವಸ್ಥಾನಗಳಿಗೆ ಟೆಂಪಲ್ ರನ್, ಹೀಗೆ ಸಾಕಷ್ಟು ರೀತಿಯಾದಂತಹ ಪ್ಲಾನ್ಗಳು. ಈಗ ಭದ್ರಕೋಟೆಯನ್ನ ತಮ್ಮದಾಗಿಸ್ಕೊಳ್ಬೇಕು ಅಂತ ಹೇಳಿ ಮ್ಯಾರಥಾನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ. ಇವತ್ತು ಒಂದೇ ದಿನ 3 ಜಿಲ್ಲೆಗಳಲ್ಲಿ ಅಮಿತ್ ಶಾ ಅವರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಫಸ್ಟ್ ಮೈಸೂರಿನಲ್ಲಿ ಹೋಗ್ತಾರೆ. ಶಕ್ತಿ ದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಆಶೀರ್ವಾದವನ್ನ ಪಡೆದುಕೊಳ್ತಾರೆ. ಆಮೇಲೆ ಗುಂಡ್ಲುಪೇಟೆ, ಹಾಸನದ ಆಲೂರಿನಲ್ಲಿ ರೋಡ್ ಶೋವನ್ನ ನಡೆಸ್ತಾರೆ. ರೋಡ್ ಶೋ ಆದ್ಮೇಲೆ ಹುಬ್ಬಳ್ಳಿಗೆ ಹೋಗ್ತಾರೆ. ಅಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸ್ತಾರೆ. ಇಷ್ಟು ಮಾತ್ರ ಅಲ್ಲ, ನಾಳೆ ಬಾಗಲಕೋಟೆ, ವಿಜಯಪುರ, ಯಾದಗಿರಿ, ಕಲಬುರಗಿ ಪ್ರವಾಸ ಆಗುತ್ತೆ. ಮೋದಿ ಅವರ ಆಗಮನಕ್ಕೂ ಮುಂಚೆಗೆ ರಾಜ್ಯ ನಾಯಕರಿಗೆ ಎಲೆಕ್ಷನ್ ಕ್ಲಾಸ್ ಅನ್ನ ಅಮಿತ್ ಶಾ ಅವರು ತೆಗೆದುಕೊಳ್ತಾರೆ. ನ್ಯೂಸ್ 18 ನಲ್ಲಿ ಅಮಿತ್ ಶಾ ಪ್ರವಾಸದ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಕ್ಷಣದ ಅಪ್ಡೇಟ್ಸ್ ಅನ್ನ ಕೂಡ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿಯಾಗಿ ಪ್ಲಾನ್ಗಳಿದೆ, ಯಾವ್ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. 2 ದಿನಗಳ ಕಾಲ 7 ಜಿಲ್ಲೆಗಳಲ್ಲಿ ಪ್ರವಾಸವನ್ನ ನಡೆಸ್ತಾರೆ, ಮೀಟಿಂಗ್ ಗಳನ್ನ ನಡೆಸ್ತಾರೆ, ಸಮಾವೇಶಗಳನ್ನ ಹಮ್ಮಿಕೊಂಡಿದ್ದಾರೆ. ರಾಜ್ಯ ನಾಯಕರಿಗೆ ಕ್ಲಾಸ್ ಮೇಲೆ ಕ್ಲಾಸ್ ತೆಗೆದುಕೊಳ್ತಾರೆ. ಹೆಂಗಿರಬೇಕು, ಯಾವ ರೀತಿಯಾಗಿ ಚುನಾವಣೆಯನ್ನ ಎದುರಿಸಬೇಕು, ಕೊನೆ ಮೂಮೆಂಟ್ ನಲ್ಲಿ ಯಾವ ರೀತಿಯಾಗಿ ಸ್ಟ್ರಾಟಜಿಗಳನ್ನ ಬಳಸಬೇಕು. ಅದರಲ್ಲೂ ಮೋದಿ ಅವರು ಬರೋದಕ್ಕೆ ಮುಂಚೆ, ಯಾಕಂದ್ರೆ 27ನೇ ತಾರೀಕು 28ನೇ ತಾರೀಕು ರಾಜ್ಯಕ್ಕೆ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಮೊದಲು ಚನ್ನಪಟ್ಟಣದಿಂದ ತಮ್ಮ ಮತಬೇಟೆಯ ಶಿಕಾರಿಯನ್ನ ಶುರು ಮಾಡ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮೋದಿ ಅವರಿಗೆ ಯಾವುದೇ ರೀತಿಯಾದಂತಹ ಕಸಿವಿಸಿ ಆಗಬಾರದು. ಹೋದ್ ಕಡೆ ಎಲ್ಲ ಅಭೂತಪೂರ್ವ ಸ್ವಾಗತ ಸಿಗಬೇಕು ಒಂದು ಕಡೆ, ಮತ್ತೊಂದು ಕಡೆ ಈಗ ಎದ್ದಿರುವಂತಹ ಬಂಡಾಯವನ್ನ ಶಮನವನ್ನ ಮಾಡ್ಬಿಡಬೇಕು ಮೋದಿ ಅವರು ಬರೋಷ್ಟರಲ್ಲಿ ಅನ್ನೋ ಪ್ಲಾನ್ಗಳಿದೆ. ಹಾಗಾಗಿ ಈಗಾಗಲೇ ಅಮಿತ್ ಶಾ ಅವರು ದೊಡ್ಡ ಮಟ್ಟದ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದಲ್ಲ, ಎಲೆಕ್ಷನ್ ಅನೌನ್ಸ್ ಆಗ್ಲಿಕ್ಕೆ ಮುಂಚೆ ಕೂಡ, ಯಾವಾಗ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಇದೆ ಅಂತ ಗೊತ್ತಾಯ್ತು, ಕಳೆದ 3-4 ತಿಂಗಳ ಹಿಂದಿನಿಂದಲೂ ಕೂಡ ಸ್ಟ್ರಾಟಜಿಗಳನ್ನ ಮಾಡ್ತಿದ್ದಾರೆ. ಬರೀ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಮತ್ತಷ್ಟು ಮಾಹಿತಿಯನ್ನ ಕೃಷ್ಣ, ಅಮಿತ್ ಶಾ ಅವರ ಪ್ಲಾನ್ ಈಗ್ಲಿಂದಲ್ಲ, ಸುಮಾರು ಎಲೆಕ್ಷನ್ ಅನೌನ್ಸ್ ಆಗ್ಲಿಕ್ಕೆ ಮುಂಚೆ ಕೂಡ 3-4 ತಿಂಗಳಿಂದ ಸಾಕಷ್ಟು ರೀತಿಯಾದಂತಹ ಪ್ಲಾನ್ ಗಳನ್ನ ಹಾಕೊಂಡಿದ್ದಾರೆ. ಇನ್ನೇನು ಕೌಂಟ್ ಡೌನ್ ಇದೆ ಎಲೆಕ್ಷನ್ಗೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಸ್ಟ್ರಾಟಜಿ ಏನು, ಯಾವೆಲ್ಲ ಕಾರ್ಯಕ್ರಮಗಳಿದೆ ಅವ್ರದ್ದು? ಖಂಡಿತವಾಗ್ಲೂ ಶ್ರುತಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಈ ಒಂದು ಪ್ರವಾಸ ಅತ್ಯಂತ ಮಹತ್ವವಾಗಿ ಪರಿಣಮಿಸಿದೆ ಅಂತ ಹೇಳಬಹುದು. ಯಾಕಂದ್ರೆ ಚುನಾವಣೆ ಹೊಸ್ತಿಲ್ಲಂತ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಎಲ್ಲ ಒಂದ್ ಕಡೆ ಅಸಮಾಧಾನಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾರ್ಯಕರ್ತರನ್ನ ಉತ್ಸಾಹ ಮೂಡಿಸುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರೇ ಪ್ರವಾಸವನ್ನ ಮಾಡ್ತಾ ಇರುವಂತದ್ದು ಪಕ್ಷಕ್ಕೆ ಒಂದು ರೀತಿ ದೊಡ್ಡ ಮಟ್ಟಿಗೆ ಬೂಸ್ಟ್ ಸಿಗ್ತಾ ಇರುವಂತದ್ದು. ಈಗಾಗಲೇ ನೀವು ಗಮನಿಸಿರಬಹುದು, ಚುನಾವಣೆ ಅಭ್ಯರ್ಥಿಗಳು ಬಂಡಾಯವಾಗಿ ಸ್ಪರ್ಧೆಯನ್ನು ಮಾಡಿದರೆ ಹಲವು ಕ್ಷೇತ್ರಗಳಲ್ಲಿ. ಅದನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಅಮಿತ್ ಶಾ ಅವರು ಮಾಡಿದ್ದಾರೆ. ಮತ್ತೆ ರಾಜ್ಯದ ನಾಯಕರು ಕೂಡ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಅಂತಿಮವಾಗಿ ಆ ಒಂದು ನಾಯಕರು ಎಲ್ಲವನ್ನು ಕೂಡ ಬದಿಗೊತ್ತಿ ಅಂತಿಮವಾಗಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿನೇ ಅಮಿತ್ ಶಾ ಅವರು ಮೊದಲು, ಅಂದ್ರೆ ನರೇಂದ್ರ ಮೋದಿ ಅವರು ಆಗಮನಕ್ಕೆ ಮುನ್ನ ಅಮಿತ್ ಶಾ ಅವರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕಾರ್ಯಕರ್ತರಲ್ಲಿ ಒಂದು ರೀತಿ ಉತ್ಸಾಹ ದೊಡ್ಡ ಮಟ್ಟದಲ್ಲಿ ಮೂಡೋದ್ರಿಂದ ಎಲ್ಲ ಒಂದ್ ಕಡೆಗೆ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಕೆಲಸವನ್ನ ಮಾಡಿದ್ರೆ ಸಹಜವಾಗಿನೇ ಬಿಜೆಪಿ ಅಭ್ಯರ್ಥಿ ಗೆಲ್ಲುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿನೇ ಅಮಿತ್ ಶಾ ಅವರು ಇವತ್ತು ಮೈಸೂರು, ಹಾಸನ ಮತ್ತೆ ಹಲವು ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಮಾಡ್ತಾ ಇರುವಂತದ್ದು. ಹಳೆ ಮೈಸೂರು ಭಾಗವನ್ನೇ ಮೊದಲು ಅಮಿತ್ ಶಾ ಅವರು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ 40ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಅಮಿತ್ ಶಾ ಅವರು ಹಳೆ ಮೈಸೂರು ಭಾಗದಲ್ಲಿ ಕಾರ್ಯಕರ್ತರ ಸಂಖ್ಯೆನೂ ಕೂಡ ಕಡಿಮೆ ಇದೆ. ಇಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಈ ಭಾಗದಲ್ಲಿ ಪ್ರವಾಸನ ಮಾಡದೇ ಆದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಕಾರ್ಯಕರ್ತರು ಕೂಡ ಇಲ್ಲ ಒಂದ್ ಕಡೆಗೆ ಬಿಜೆಪಿ ಪರವಾಗಿ ವಾಲುವಂತ ಸಾಧ್ಯತೆ ಇದೆ. ಮತ್ತೆ ಅವರನ್ನ ಆಪರೇಷನ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕೆಲಸವನ್ನ ಮಾಡಬಹುದು. ಹೀಗಾಗಿ ಈ ಎಲ್ಲಾ ಕಾರಣಗಳಿಂದಾಗಿ ಈ ಕಡೆ ಒಂದು ಪ್ರವಾಸನ ಮಾಡಿದ್ರೆ ಮತ್ತೆ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮೊಟ್ಟ ಮೊದಲ ಬಾರಿಗೆ ಹಳೆ ಮೈಸೂರು ಭಾಗದಿಂದ ಅಮಿತ್ ಶಾ ಅವರು ಪ್ರವಾಸನ ಮಾಡ್ತಿದ್ದಾರೆ. ಮತ್ತೆ ನರೇಂದ್ರ ಮೋದಿ ಅವರು ಕೂಡ ಚನ್ನಪಟ್ಟಣದಿಂದಲೇ ಪ್ರವಾಸವನ್ನ ಕೈಗೊಳ್ತಿರುವಂತದ್ದು. ಅಮಿತ್ ಶಾ ಅವರು ಇವತ್ತು ನಾಳೆ 2 ದಿನಗಳ ಕಾಲ ಕರ್ನಾಟಕದಲ್ಲಿ ಪ್ರವಾಸ, ಹಲವು ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಮತಯಾಚನೆಯನ್ನು ಕೂಡ ಮಾಡಲಿದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಶ್ರುತಿ, ಈಗಾಗಲೇ ಒಂದಷ್ಟು ಅಸಮಾಧಾನ ಇದೆ. ಮತ್ತೆ ಬೇರೆ ಬೇರೆ ಅಭ್ಯರ್ಥಿಗಳು ಕೂಡ ಬಂಡಾಯ ಎದ್ದಿದ್ದಾರೆ. ಮತ್ತೆ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ. ಮತ್ತೆ ಕಾಂಗ್ರೆಸ್ ಜೆಡಿಎಸ್ ನ ಹಲವು ಕ್ಷೇತ್ರಗಳಲ್ಲಿ ಪ್ರಾಬಲ್ಯವನ್ನ ಸಾಧಿಸ್ತಾ ಇದ್ದಾರೆ. ಮತ್ತೆ ಬಿಜೆಪಿ ಅಭ್ಯರ್ಥಿಗಳು ಕೂಡ ಹಿನ್ನಡೆ
ಕೂಡ ಇರುವಂತದ್ದು. ಹೀಗಾಗಿ ಅಂತ ಕ್ಷೇತ್ರದಲ್ಲಿ ಯಾವೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಇವತ್ತು ಅಮಿತ್ ಶಾ ಅವರು ಒಂದಷ್ಟು ಸ್ಟ್ರಾಟಜಿಗಳನ್ನು ಕೂಡ ಮಾಡಲಿದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲಿ ನಡೆಯುವಂತಹ ಒಂದು ಮಹತ್ವದ ಸಭೆಯಲ್ಲಿ ಚುನಾವಣಾ ನಿರ್ವಹಣಾ ಸಮಿತಿ ಕೂಡ ಸಭೆ ಕೂಡ ಇದೆ. ಆ ಒಂದು ಸಭೆಯಲ್ಲಿ ಅಭ್ಯರ್ಥಿಗಳ ಗೆಲ್ಲುವುದಕ್ಕೆ ಯಾವೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಇನ್ನು 10-15 ದಿನಗಳಲ್ಲಿ ಯಾವ ರೀತಿಯಾಗಿ ರೂಟ್ ಮ್ಯಾಪ್ ಇರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡಲಿದ್ದಾರೆ. ಆ ಒಂದು ಸಲಹೆ ಸೂಚನೆಗಳ ಆಧಾರದ ಮೇಲೆ ಒಂದು 10-15 ದಿನಗಳ ಕಾಲ ಎಲ್ಲರೂ ಕೂಡ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ಮುಖಾಂತರವಾಗಿ ಕರ್ನಾಟಕದಲ್ಲಿ 150 ಸ್ಥಾನವನ್ನ ಏನು ಗುರಿಯನ್ನ ಇಟ್ಕೊಂಡಿದ್ದಾರೆ ಬಿಜೆಪಿ ನಾಯಕರು, ಅದನ್ನು ತಲುಪುವಂತೆ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಈ ಒಂದು ಪ್ರವಾಸಕ್ಕೆ ಮುಂದಾಗಿರುವಂತದ್ದು. ಶ್ರುತಿ. ಓಕೆ ಕೃಷ್ಣ, ಲೈನಲ್ಲಿ ಇರಿ, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ.